ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ 70 ದಿನಗಳು ಪೂರೈಕೆ ಆಗಿದೆ. ಈ 70 ದಿನಗಳು ಏನೆಲ್ಲ ಆಗಿದೆ, ಯಾರೆಲ್ಲ ಮನೆಯಿಂದ ಬಿಟ್ಟು ಹೋಗಿದ್ದಾರೆ, ಯಾರೆಲ್ಲ ಇನ್ನೂ ಕೂಡ ಇದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಇವಾಗ ಆಟ ಇನ್ನೂ ಶುರು ಆಗಿದೆ, ಅಂದ್ರೆ ಈಗ ಆಟ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮೊದಲು ಈಗ ವಿಲನ್ ಇದ್ದಾರೆ ಈ ಮನೆಯಲ್ಲಿ. ಈ 1 ವಾರಗಳ ತನಕ ವಿಲನ್ ನ ಹಾವಳಿ ಜಾಸ್ತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ 1 ವಾರ ವಿಲನ್ ಕೊಡೋ ಕಾಟವನ್ನ ಬಿಗ್ ಬಾಸ್ ಮನೆಯವರು ಯಾವ ರೀತಿ ಸಹಿಸ್ಕೊಳ್ತಾರೆ, ಮನೆ ಸ್ಪರ್ಧಿಗಳೆಲ್ಲ ಯಾವ ರೀತಿ ಕಂಗಾಲಾಗ್ತಾರೆ ಅನ್ನೋದನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ನಿನ್ನೆ ಸ್ಟಾರ್ಟ್ ಆದಂತ ದಿನ ಏನಿತ್ತು, ಸಿಕ್ಕಾಪಟ್ಟೆ ಅವ್ರಿಗೆ ಒಂದು ಹಾವಳಿಯನ್ನೇ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಅಂದ್ರೆ ವಿಲನ್ ಅವರು. ಸೊ ವಿಲನ್ ನ ಆಟ ಏನಾಗ್ತಿದೆ ಅಂದ್ರೆ, ವಿಲನ್ ಆಟ ಆಡ್ತಿರೋ ರೀತಿ ನೋಡಿದ್ರೆ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ತುಂಬಾ ಭಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಗಿಲ್ಲಿ ಅವರು ಸಾಕಷ್ಟು ಭಯ ಪಡ್ಕೊಳ್ತಿದ್ದಾರೆ. ಒಂದು ಬಿಗ್ ಬಾಸ್ ಹೇಳಿರೋ ರೂಲ್ಸ್ ಗಳಾಗಿರ್ಬೋದು, ಅಂದ್ರೆ ವಿಲನ್ ಹೇಳಿರೋ ರೂಲ್ಸ್ ಗಳನ್ನ ಯಾವ ರೀತಿ ಫಾಲೋ ಮಾಡ್ಬೇಕು ಅಥವಾ ಫಾಲೋ ಮಾಡಿಲ್ಲ ಅಂದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ವಾರ್ನಿಂಗ್ ರೂಪದಲ್ಲಿ ಕೊಟ್ಟಿದ್ದಾರೆ. ಧ್ರುವಂತ್ ಅವ್ರದ್ದು ತಗೊಳ್ಬಹುದು. ಧ್ರುವಂತ್ ಅವ್ರು ನಾನು ಈ ಕೆಲಸ ಮಾಡಲ್ಲ, ನಾನು ಹೇಳಿದ್ದನ್ನ ಕೇಳಲ್ಲ, ನಾನು ಬಿಗ್ ಬಾಸ್ ಮಾತ್ರ ನಾನು ಕೇಳೋದು, ಬಿಗ್ ಬಾಸ್ ಮಾತನ್ನ ಮಾತ್ರ ನಾನು ಕೇಳೋದು ಅನ್ನೋ ಒಂದು ಹೇಳ್ತಾರೆ. ಸೊ ಅಲ್ಲಿ ವಿಲನ್ ಬಂದು ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಯಾರ ಮನೆಯಲ್ಲಿ ಆ ವಿಲನ್ ಹೇಳಿದ ಮಾತನ್ನ ಕೇಳಲ್ವೋ ಅವರಿಗೆ ಮಾತ್ರ ಅಲ್ಲ, ಇಡೀ ಮನೆಯವರಿಗೆ ಒಂದು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕಾಫಿ ಪುಡಿ, ಸೂರಜ್ ಮತ್ತೆ ರಾಶಿಕ್ ಅವರಿಗೆ ವೀಕೆಂಡ್ ಅಲ್ಲಿ ಸಿಕ್ಕಂತಹ ಕಾಫಿ ಪುಡಿ ಏನಿದೆ ಅದು ಸೀಸ್ ಆಗುತ್ತೆ. ಸೊ ಈ ತರ ಬಂದಾಗ ವಿಲನ್ ನ ಹಾವಳಿಲಿ ಜಾಸ್ತಿ ಆಗ್ತಾ ಇದೆ. ಇನ್ನು ನಿನ್ನೆ ವಿಷಯದಲ್ಲೂ ಕೂಡ ಅಷ್ಟೇ, ವಿಲನ್ ಆಡಿದಂತ ಆಟ ಏನಿದ್ದು ತುಂಬಾ ಚೆನ್ನಾಗಿರುತ್ತೆ. ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಸೀಕ್ರೆಟ್ ಟಾಸ್ಕ್ ಏನಾಗಿರುತ್ತೆ ಅಂದ್ರೆ, ಕಾವ್ಯ ಅವ್ರನ್ನ ಅಳ್ಸೋಕಿರುತ್ತೆ. ಇಲ್ಲಿ ಗಿಲ್ಲಿ ಅವ್ರು ಅಳಿಸ್ತಾರ ಇಲ್ವಾ ಅಂದ್ರೆ, ಕಾವ್ಯ ಅವರು ಗಿಲ್ಲಿ ಅವರು ತುಂಬಾ ಬೆಸ್ಟ್ ಫ್ರೆಂಡ್ ಅಂತ ಆಗಿರ್ತಾರೆ. ಸ್ಟಾರ್ಟ್ ಬಂದಾಗಿಂದಲೂ ಅಷ್ಟೇ, ಅವರು ಹೊರಗಡೆ ಕೂಡ ಸಿಕ್ಕಾಪಟ್ಟೆ ಅಂದ್ರೆ ಫ್ರೆಂಡ್ಲಿ ಆಗಿದ್ದವರು, ಹೊರಗಡೆ ಗೊತ್ತಿರೋರು. ಬಟ್ ಮನೆ ಒಳಗೆ ಬಂದ್ಮೇಲೆ ತುಂಬಾ ಕ್ಲೋಸ್ ಆದ್ರು. ಯಾಕಂದ್ರೆ ಜಂಟಿಯಾಗಿ ಬಂದಂತಹ ಅವರಿಬ್ರು ತುಂಬಾ ಕ್ಲೋಸ್ ಆಗ್ತಾರೆ, ಮನೆಯಲ್ಲಿ ಬೆಸ್ಟ್ ಫ್ರೆಂಡ್ಸ್ ತರ ಇರ್ತಾರೆ. ಸೊ ಒಬ್ಬರನ್ನ ಖಾಲಿ ಎಳೆಯೋದಾಗಿರ್ಬೋದು, ಅಥವಾ ಅವರನ್ನು ಮಾತಿಗೆ ಇವರು ಸಜೆಷನ್ ಕೊಡೋದಾಗಿರ್ಬೋದು, ಈ ತರ ನಾವು ಗಿಲ್ಲಿ ಕಾವ್ಯನ ನೋಡ್ಕೊಂಡು ಬಂದಿದ್ದೀವಿ. ಸೊ ಈ ಪೇರ್ ಸಾಕಷ್ಟು ಹೊರಗಡೆ ತುಂಬಾ ವೈರಲ್ ಆಗಿತ್ತು. ಇವಾಗ ಪೇರ್ ಬಗ್ಗೆ ತುಂಬಾ ಸಾಕಷ್ಟು ಒಳ್ಳೆ ಒಪಿನಿಯನ್ ಇದೆ ಹೊರಗಡೆ. ಆದ್ರೆ ಈಗ ಗಿಲ್ಲಿಗೆ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ವಿಲನ್ ಆಟ ಆಡೋದನ್ನ ಸರಿಯಾಗಿ ಆಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಗಿಲ್ಲಿ ಮೇಲೆ ಈ ಪ್ರಯೋಗ ಆಗಿದ್ದು ತುಂಬಾ ವಿಶೇಷ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಾವ್ಯ ಅವ್ರನ್ನ ಅಳಿಸ್ಬೇಕು. ಸೊ ಇದು ಗಿಲ್ಲಿಯಿಂದ ಆಗುತ್ತಾ ಅನ್ನೋ ಪ್ರಶ್ನೆ ನಿನ್ನೆ ನಮ್ಗೆ ಕಾಡಿತ್ತು. ಯಾಕಂದ್ರೆ ಗಿಲ್ಲಿ ಅವರು ಕಾವ್ಯ ಅವ್ರಿಗೆ ಯಾವುದೇ ರೀತಿ ಬೇಜಾರು ಮಾಡಲ್ಲ. ಈಗ ಕಾವ್ಯ ಅವರು ನಾಮಿನೇಷನ್ ಅಂತ ಬಂದಾಗ, ಅಥವಾ ಬೇರೆ ಒಂದು ಒಪಿನಿಯನ್ ಹೇಳ್ಬೇಕು ಅಂತ ಬಂದಾಗ, ಅಥವಾ ಸುದೀಪ್ ಸರ್ ಮುಂದೆ ಏನ್ ಮಾಡ್ತಾರೆ, ಗಿಲ್ಲಿಯನ್ನ ಬಿಟ್ಕೊಟ್ಬಿಡ್ತಾರೆ. ಅಂದ್ರೆ ಗಿಲ್ಲಿ ಪರವಾಗಿ ಮಾತಾಡಲ್ಲ, ಗಿಲ್ಲಿಯ ವಿರುದ್ಧವಾಗಿ ಮಾತಾಡೋದನ್ನ ನಾವು ನೋಡಿದ್ದೀವಿ. ಇದು ಎಷ್ಟೋ ಸಲ ಸಾಕಷ್ಟು ಹೊರಗಡೆ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾವ್ಯ ಅವರು ಗಿಲ್ಲಿಯನ್ನ ಬಿಟ್ಕೊಡೋ ರೀತಿ ಇದೆಯಲ್ಲ, ಮನೆಯಲ್ಲಿ ಒಂಥರ, ಆಮೇಲೆ ವೀಕೆಂಡ್ ಅಥವಾ ನಾಮಿನೇಷನ್ ಅಂತ ಬಂದಾಗ ಇನ್ನೊಂಥರ ಇರುವಂತಹ ಕಾವ್ಯ ಅವರು ಗಿಲ್ಲಿಯನ್ನ ಬಿಟ್ಕೊಡೋ ರೀತಿ ಸಾಕಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಒಟ್ಟಿಗೆ ಇದ್ದು ಗಿಲ್ಲಿ ಏನೇ ಮಾಡಿದ್ರು ಅದನ್ನ ನಗಾಡ್ಕೊಂಡು, ಅವ್ರು ಎಷ್ಟೇ ಹೇಳ್ಸಿದ್ರು ಅದನ್ನ ನೋಡ್ಕೊಂಡು ಸುಮ್ಮನೆ ಇರುವಂತಹ ಕಾವ್ಯ ಅವರು ವೀಕೆಂಡ್ ಅಂದ್ರೆ ಸುದೀಪ್ ಅವ್ರು ಬಂದಾಗ ಅಥವಾ ನಾಮಿನೇಷನ್ ಅಂತ ಬಂದಾಗ ಈ ಒಂದು ಕಾರಣವನ್ನ ತಗೋತಾರೆ. ಇದು ಯಾಕೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಇದು ಅವರೇನಾದ್ರು ಸ್ಟ್ರಾಟಜಿನ, ಅಥವಾ ಗಿಲ್ಲಿಯನ್ನ ವೀಕೆಂಡ್ ಅಲ್ಲಿ ಈ ತರ ಪೋಟ್ರೆ ಮಾಡಿದ್ರೆ, ಗಿಲ್ಲಿ ಅವರು ಮನೆಯಿಂದ ಹೊರಗೋದ್ರೆ ನಾನು ಇಲ್ಲಿ ಚೆನ್ನಾಗಿ ಆಡ್ಬೋದು ಅನ್ನೋದೇನಾದ್ರು ಮೈಂಡ್ ಸೆಟ್ ಅಲ್ಲಿ ಕಾವ್ಯ ಅವರು ಇದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಎಲ್ಲ ಒಂದ್ ಕಡೆ ಗಿಲ್ಲಿಯನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ರು. ಈಗೀಗ ಅಂದ್ರೆ ಈ 50 ದಿನ ಆದ್ಮೇಲೆ ಆಟವನ್ನು ಶುರು ಮಾಡಿದ್ದಾರೆ ಕಾವ್ಯ ಅವರು. ತುಂಬಾ ಗಿಲ್ಲಿಯನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು, ಗಿಲ್ಲಿ ಏನೋ ಒಂದು ಕಾಮಿಡಿ ಮಾಡಿದ್ರೆ ಅದು ಹೇಳಿಸೋದು, ಅವನು ನಮ್ಮ ಒಂದು ಅಸ್ತಿತ್ವನ, ಅಂದ್ರೆ ನಮ್ಮ ಪಾತ್ರಕ್ಕೆ ಅವನು ತುಂಬಾ ಮಸಿ ಬಳಿಯೋ ರೀತಿ ಮಾತಾಡ್ತಾನೆ, ಆ ತರ ಒಂದು ಮಾತುಗಳನ್ನ ಕಾವ್ಯ ಅವರು ಮಾತಾಡ್ತಿರ್ತಾರೆ. ಸೊ ಅದೇ ಕೂಡ ನಿನ್ನೆ ಒಂದು ಬಿಗ್ ಬಾಸ್ ಅಲ್ಲಿ ಅಂದ್ರೆ ವಿಲನ್ ಅನ್ನು ತಿಳಿಸ್ಕೊಡ್ತಾರೆ, ಕಾವ್ಯ ಅವ್ರನ್ನ ಅಳಿಸ್ಬೇಕು ಅಂತ. ಸೊ ನಮ್ ಗಿಲ್ಲಿ ಅವರು ಇದಕ್ಕೆ ಫಸ್ಟ್ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಮನಸ್ಸಿನಲ್ಲ. ಎಷ್ಟೇ ಬಾರಿ ನೋಡಿದ್ರು ಗಿಲ್ಲಿ ಅವರು ಕಾವ್ಯವನ್ನ ಬಿಟ್ಟೇ ಕೊಡಲ್ಲ. ಯಾಕಂದ್ರೆ ಲೆಟರ್ ಇಂದ ಹಿಡಿದು ಅಥವಾ ಸ್ಟಾರ್ಟಿಂಗ್ ಜಂಟಿಯಾಗಿ ಬಂದಾಗ್ಲೂ ಅಷ್ಟೇ, ಅಶ್ವಿನಿ ಮತ್ತೆ ಕಾವ್ಯ ಅವ್ರಿಗೆ ಏನೇ ಒಂದು ಜಗಳ ಆದ್ರೂ ಅಲ್ಲಿ ಗಿಲ್ಲಿ ಅವರು ಸ್ಟ್ಯಾಂಡ್ ತಗೊಳ್ತಿದ್ರು ಕಾವ್ಯ ಅವ್ರ ಪರವಾಗಿ. ಎಲ್ಲೂ ಕಾವ್ಯವನ್ನ ಬಿಟ್ಕೊಟ್ಟಿಲ್ಲ. ಈಗ ನಾಮಿನೇಷನ್ ಅಂತ ಬಂದಾಗ್ಲೂ ಅಷ್ಟೇ, ಯಾವತ್ತೂ ಕೂಡ ಕಾವ್ಯ ಅವರ ಹೆಸರನ್ನ ಗಿಲ್ಲಿ ತಗೊಂಡಿಲ್ಲ. ಸೊ ಇದೆಲ್ಲ ನೋಡ್ತಿದ್ದಾಗ ಗಿಲ್ಲಿ ಅವ್ರಿಗೆ ಕಾವ್ಯ ಮೇಲೆ ಎಷ್ಟು ಒಂದು ಪ್ರೀತಿ ಇದೆ, ಅಂದ್ರೆ ಒಪಿನಿಯನ್, ಅವರ ಮೇಲೆ ಇರುವಂತಹ ಒಂದು ನಂಬಿಕೆ ಆಗಿರ್ಬೋದು, ಅದೆಲ್ಲ ನೋಡ್ತಿದ್ದಾಗ ಹೊರಗಡೆ ಜನಕ್ಕೆ ಈ ಒಂದು ಗಿಲ್ಲಿ ತುಂಬಾ ಇಷ್ಟ ಆಗ್ತಿದ್ದಾರೆ. ಅಂದ್ರೆ ಅವರ ಬಗ್ಗೆ ಏನೇ ಮಾತಾಡಿದ್ರು ಇವ್ರು ಯಾರ ಬಗ್ಗೆನೂ ಮಾತಾಡಲ್ಲ. ಈಗ ಧ್ರುವಂತ್ ಅವರು ಗಿಲ್ಲಿ ಬಗ್ಗೆ ಎಷ್ಟೇ ಹೇಳಿದ್ರು, ಗಿಲ್ಲಿ ಯಾವತ್ತೂ ಕೂಡ ಧ್ರುವಂತ್ ಅವರ ಬೆನ್ನ ಹಿಂದೆ ಹೋಗಿ ಮಾತಾಡೋದಾಗಿರ್ಬೋದು ಈ ತರ ಮಾಡಿಲ್ಲ. ಎಷ್ಟೋ ಇಂಟರ್ವ್ಯೂಸ್ ರಿಷಾ ಅವರು ಕೂಡ ಹೇಳಿದ್ದಾರೆ, ಗಿಲ್ಲಿ ಯಾವತ್ತೂ ಕೂಡ ನನ್ನ ಬೆನ್ನ ಹಿಂದೆ ಮಾತಾಡಿಲ್ಲ, ಮನೆಯವರು ಬೇರೆ ಎಲ್ಲರೂ ನನ್ನ ಬೆನ್ನ ಹಿಂದೆ ಮಾತಾಡಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ನೋಡಿದಾಗ ಗಿಲ್ಲಿ ಅವರ ವ್ಯಕ್ತಿತ್ವ ಎಂತದ್ದು ಅಂತ ಗೊತ್ತಾಗುತ್ತೆ. ಸೊ ಆ ತರ ನಿನ್ನೆ ಒಂದು ವಿಲನ್ ಏನು ಟಾಸ್ಕ್ ಕೊಡ್ತಾರೆ ಗಿಲ್ಲಿ ಅವರಿಗೆ, ಸೀಕ್ರೆಟ್ ಆಗಿರುವಂತದ್ದು, ಅದು ಅಶ್ವಿನಿ ಮತ್ತೆ ಗಿಲ್ಲಿಗೆ ಅನ್ವಯಿಸುತ್ತೆ. ಸೊ ಇವರಿಬ್ರು ಯಾವ ರೀತಿ ಅದನ್ನ ಆಟ ಆಡಿಸ್ತಾರೆ, ಅಥವಾ ಮೇಲಿ ಗಿಲ್ಲಿ ಯಾವ ರೀತಿ ಇದನ್ನ ತಗೊಳ್ತಾರೆ, ಅಥವಾ ಒಂದು 10 ಸೆಕೆಂಡ್ ಕೌಂಟ್ ಮಾಡ್ತಾರೆ, ಅಂದ್ರೆ 10 ನಂಬರ್ ಅನ್ನ ಕೌಂಟ್ ಮಾಡ್ತಾರೆ, 10ರ ಒಳಗೆ ನಿಮ್ಮ ಡಿಸಿಷನ್ ಏನು ಅಂತ ಹೇಳ್ಬೇಕು ಅಂತ. ಸೊ ಗಿಲ್ಲಿ ಅವರು ತುಂಬಾ ಕನ್ಫ್ಯೂಷನ್
ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಏನ್ ಮಾಡೋದು ಪಾಪ ಅಂದ್ರೆ ಅವ್ರ ಫ್ರೆಂಡ್ ಕಾವ್ಯ ಅವರು. ಸೊ ಕಾವ್ಯ ಅವ್ರನ್ನ ಅಳಿಸೋದು, ಗಿಲ್ಲಿ ಇಲ್ಲಿ ತನಕ ಬಂದಿದ್ದೆ ನಗಿಸ್ಕೊಂಡು ಬಂದಿದ್ದು. ಸೊ ಈಗ ಸಡನ್ ಆಗಿ ಅದು ಬೇರೆ ಕಾವ್ಯ ಅವ್ರನ್ನ ಅಳಿಸ್ಬೇಕು ಅಂತ ಬಂದಾಗ ಎಲ್ಲೋ ಸ್ವಲ್ಪ ಹಿಂಜರಿತಾರೆ ಅಂತ ಅನಿಸ್ತು. ವಿಲನ್ ಮಾತಿಗೆ ಬೆಲೆ ಕೊಡಲ್ಲ ಅಂತ ಅನಿಸ್ತಾಯಿತ್ತು. ಬಟ್ ಒಂದು 4 ಸೆಕೆಂಡ್ ಅಂತ ಹೇಳುವಾಗ ಅವರು ಓಕೆ ನಾನು ಇದು ಮಾಡ್ತೀನಿ ಅಂತ ಒಪ್ಕೊಳ್ತಾರೆ. ಸೊ ಅದೇ ಇವತ್ತು ಬೆಳಿಗ್ಗೆ ಬಿಟ್ಟ ಪ್ರೋಮೋದಲ್ಲೂ ಕೂಡ ಗೊತ್ತಾಗುತ್ತೆ ಕಾವ್ಯ ಅವ್ರನ್ನ ತುಂಬಾ ಹೀಯಾಳಿಸಿ ಮಾತಾಡೋದಾಗಿರ್ಬೋದು. ಯಾಕಂದ್ರೆ ಕಾವ್ಯ ಅವ್ರಿಗೆ ತಮಾಷೆ ಮಾಡಿದ್ರೆ ಅವರು ಅದನ್ನ ತಮಾಷೆಯಾಗಿ ತಗೊಳ್ತಾರೆ, ಬಟ್ ಹೀಯಾಳಿಸೋ ರೀತಿ ಮಾತಾಡಿದ್ರೆ ಕಾವ್ಯ ಅವ್ರು ಅಳ್ತಾರೆ ಅನ್ನೋದೊಂದು ಗಿಲ್ಲಿಗೆ ಗೊತ್ತಿತ್ತು. ಯಾಕಂದ್ರೆ ಇಷ್ಟೆಲ್ಲ ಆಗಿದ್ದು ಅಷ್ಟೇ, ಗಿಲ್ಲಿ ಅವ್ರು ಏನೇ ಒಂದು ಹೀಯಾಳಿಸಿ ಮಾತಾಡಿದ್ರು ಅಂದ್ರೆ ಯಾವುದೇ ವಿಷಯವನ್ನ ತಗೊಂಡು ಹೀಯಾಳಿಸಿ ಮಾತಾಡೋದಿದ್ರೆ ಕಾವ್ಯರಿಗೆ ಅದು ಬೇಜಾರಾಗುತ್ತೆ. ಸೊ ಆ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಗಿಲ್ಲಿ ಅವರು ಅಡುಗೆ ಕಿಚನ್ ಅಲ್ಲಿ ಮಾತುಗಳನ್ನ ಹಾಡ್ತಾರೆ, ಫ್ರೀ ಪ್ರಾಡಕ್ಟ್ ಅನ್ನೋ ಒಂದು ಮಾತುಗಳನ್ನ ಹಾಕ್ತಾರೆ. ಕೆಲವೊಂದು ಸ್ಟೇಟ್ಮೆಂಟ್ ನಮ್ಗೆ ನೋಡುವಾಗ ಈ ತರ ಹೇಳ್ಬಾರ್ದಿತ್ತು ಏನೋ ಅನ್ನೋ ಒಂದು ಬೇಜಾರಾಗುತ್ತೆ. ಬಟ್ ಆ ಟಾಸ್ಕ್ ಇರೋದೇ ಹಾಗೆ, ಅಲ್ಲಿ ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಗಿಲ್ಲಿ ಅದನ್ನ ನಿಭಾಯಿಸಬೇಕು, ಇಲ್ಲದಿದ್ರೆ ಅವರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗೋಕ್ಕಾಗಲ್ಲ. ಸೊ ಕ್ಯಾಪ್ಟನ್ ಆಗ್ಬೇಕಾದ್ರೆ, ಗಿಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಮುಂದುವರಿಬೇಕಂದ್ರೆ ಈ ಒಂದು ಟಾಸ್ಕ್ ಅನ್ನು ಅವರು ಮಾಡ್ಲೇಬೇಕು. ಸೊ ಅದೆಲ್ಲೋ ಕಂಪ್ಲೀಟ್ ಆಯ್ತು ಅಂತ ಅನಿಸ್ತು. ಗಿಲ್ಲಿಗೆ ಇಲ್ಲಿ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾವ್ಯ ಅವರು ಸ್ಪಂದನ ಹತ್ರ ಕುತ್ಕೊಂಡು ಅಳ್ತಾ ಹೇಳ್ತಾರೆ, ಗಿಲ್ಲಿ ಈ ತರ ಮಾಡಿದ್ದು ನಂಗೆ ಇಷ್ಟ ಆಗಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಹೇಳ್ಕೊಂಡು ಅಲ್ಲಿ ಅಳ್ತಾರೆ. ಸೊ ಅಲ್ಲಿ ಗಿಲ್ಲಿ ಗೆದ್ದಾಯ್ತು ಅಂತ ಅನ್ಸುತ್ತೆ. ಇನ್ನು ಇದ್ರ ಬಗ್ಗೆ ವಿಲನ್ ಅವ್ರು ಇವತ್ತೇನಾದ್ರು ಅನೌನ್ಸ್ ಮಾಡ್ತಾರ ಅಂದ್ರೆ ಇದು ಸೀಕ್ರೆಟ್ ಟಾಸ್ಕ್ ಆ ತರ ಏನಾದ್ರು ಅನೌನ್ಸ್ ಮಾಡ್ತಾರ ಅಂತ ಇನ್ನು ನೋಡ್ಬೇಕು. ಸೊ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ನೋಡ್ಬೇಕಾದ್ರೆ ಗಿಲ್ಲಿಗೆ ಮತ್ತೊಂದು ಟಾಸ್ಕ್ ಅನ್ನ ಕೊಟ್ಟಿದ್ರು, ಅಂದ್ರೆ ಸೀಕ್ರೆಟ್ ಟಾಸ್ಕ್. ಕಿಚನ್ ಚಪ್ಪಾಳಿಗೆ ಬಂದಿದ್ದ ಫೋಟೋ ಫ್ರೇಮ್ ಇದೆ ಅದನ್ನು ತಪ್ಪಿಸಿಡ್ಬೇಕು ಅಂತ ಒಂದು ಹೇಳ್ತಾರೆ. ಸೊ ಆ ಒಂದು ವಿಷಯದಲ್ಲಿ ಗಿಲ್ಲಿ ಕೂಡ ಅದನ್ನ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನೋಡಿದ್ರೆ ಧನುಷ್ ಅವ್ರಿಗೊಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಸೈಕಲ್ ಹೊಡಿಬೇಕು, ದಿನ ಪೂರ್ತಿ ಸೈಕಲ್ ಹೊಡೆದ್ರೆ ಮಾತ್ರ ಮನೆಯವರಿಗೆ ಮಲಗೋಕೆ ಅವಕಾಶ ಇರುತ್ತೆ ಅಂತ ಒಂದು ವಿಲನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದನ್ನ ಧನುಷ್ ಅವರು ಪಾಲಿಸ್ತಾರ ಅಥವಾ ದಿನ ಪೂರ್ತಿ ಅವರು ಆ ಒಂದು ಸೈಕಲ್ ಹೊಡ್ಕೊಂಡೇ ದಿನ ಕಳೀತಾರ ಮನೆಯವ್ರಿಗೋಸ್ಕರ? ಯಾಕಂದ್ರೆ ಈ ಲಾಸ್ಟ್ ಸೀಸನ್ ಅಂದ್ರೆ ಲಾಸ್ಟ್ ವೀಕಲ್ಲೂ ಕೂಡ ಅಷ್ಟೇ ಮನೆಯವ್ರಿಗೋಸ್ಕರ ಕೆಲವಷ್ಟು ಅವರು ದಾನ ಮಾಡಿದಾಗಿರ್ಬೋದು, ಅಥವಾ ಅಭಿಷೇಕ್ ಅವ್ರಿಗೆ ಬಂದಂತ ಲೆಟರ್ ಅನ್ನ ಅಭಿಷೇಕ್ ಅವ್ರಿಗೆ ದಾನ ಮಾಡಿದಾಗಿರ್ಬೋದು, ಈ ತರ ಮಾಡಿದಾಗ ಸೊ ಆ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಧನುಷ್ ಅವ್ರಿಗೆ ಈ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿರ್ಬೋದು ಅನ್ಸುತ್ತೆ. ಸೊ ಅಲ್ಲಿ ಸೈಕಲ್ ಹೊಡಿತಾ ಇರ್ತಾರೆ, ದಿನ ಪೂರ್ತಿ ಸೈಕಲ್ ಹೊಡಿತಾರ ಅಂತ ಗೊತ್ತಿಲ್ಲ, ನೋಡ್ಬೇಕು. ಮನೆಯವ್ರಿಗೋಸ್ಕರ ಮಲ್ಗೋಕ್ಕೋಸ್ಕರ ದಿನ ಪೂರ್ತಿ ಸೈಕಲ್ ಹೊಡಿತಾರ ಅಂತ ಕೂಡ ಇವತ್ತಿನ ಟಾಸ್ಕ್ ಅಲ್ಲಿ ನಾವು ನೋಡ್ಬೇಕು. ಇನ್ನು ಗಿಲ್ಲಿ ಆ ಒಂದು ಸೈಕಲ್ ಗ್ಯಾಪ್ ಅಲ್ಲಿ ಆ ಧನುಷ್ ಅವ್ರ ಏನ್ ಸೈಕಲ್ ಹೊಡಿತಿದ್ದಾರೆ ಆ ಸೈಕಲ್ ಗ್ಯಾಪ್ ಅಲ್ಲೇ ಗಿಲ್ಲಿ ಅವರು ಕೂಡ ಫೋಟೋ ಫ್ರೇಮ್ ಅನ್ನ ತಪ್ಪಿಸಿರ್ತಾರೆ. ಸೊ ಮನೆಯವ್ರಿಗೆ ಯಾಕೋ ಒಂದ್ ಕಡೆ ಗಿಲ್ಲಿ ಮೇಲೆ ಅನುಮಾನ ಬರುತ್ತೆ. ಅದು ಹೇಗೆ ಅನುಮಾನ ಬರುತ್ತೆ ಅಥವಾ ಅನುಮಾನ ಬರೋ ತರ ಗಿಲ್ಲಿ ಅವ್ರು ಏನಾದ್ರು ನಡ್ಕೊಳ್ತಾರ ಅದ್ ಗೊತ್ತಿಲ್ಲ, ಬಟ್ ಅನುಮಾನ ಬರುತ್ತೆ. ರಜತ್ ಅವರು ದೇವರ ಮುಂದೆ ಕರ್ಕೊಂಡೋಗಿ ಪ್ರಮಾಣ ಮಾಡಿಸ್ತಾರೆ. ಸೊ ಅಲ್ಲಿಂದ ಗಿಲ್ಲಿ ಅವರು ಎಸ್ಕೇಪ್ ಆಗ್ತಾರೆ. ಸೊ ಆಗ ಎಲ್ರಿಗೂ ಒಂಥರ ಖಾತ್ರಿ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ದೇವರ ಮುಂದೆ ಹೋಗಿ ಪ್ರಮಾಣ ಮಾಡಿದ್ರೆ ಅವ್ರು ಮಾಡಿಲ್ಲ ಅನ್ನೋದು ಎಲ್ಲರೂ ನಂಬ್ತಿದ್ರೇನೋ, ಬಟ್ ಅವ್ರು ಅಲ್ಲಿಂದ ಹಿಂಜರಿತಾರೆ. ಸೊ ಈ ಕಾರಣಕ್ಕಾಗಿ ಮನೆಯವರಿಗೆ ಅಲ್ಲಿ ಖಾತ್ರಿ ಆಗುತ್ತೆ ಅನ್ಸುತ್ತೆ. ಸೊ ಬಿಗ್ ಬಾಸ್ ಕೊಟ್ಟಂತ ಅಂದ್ರೆ ವಿಲನ್ ಕೊಟ್ಟಂತಹ ಸೀಕ್ರೆಟ್ ಟಾಸ್ಕ್ ಅನ್ನ ಗಿಲ್ಲಿ ಅವ್ರು ನಿಭಾಯಿಸ್ತಿಲ್ಲ, ಅಂದ್ರೆ ಈ ಒಂದು ಏನ್ ಟಾಸ್ಕ್ ಇದೆ ಅದನ್ನ ನಿಭಾಯಿಸಿಲ್ಲ ಅನ್ನೋದು ಮಾತಿದೆ. ಬಟ್ ನೋಡ್ಬೇಕು ಅದು ಯಾವ ತರ ಪೋಟ್ರೆ ಆಗ್ತಿದೆ, ಅಂದ್ರೆ ಗಿಲ್ಲಿ ಅವರು ಅದನ್ನ ನಿಭಾಯಿಸ್ಬೇಕಾ ಅಥವಾ ಯಾವ ತರ ಅದನ್ನ ಕವರ್ ಅಪ್ ಮಾಡಿದ್ರು, ಆ ಒಂದು ಅವರು ಪ್ರಮಾಣ ಮಾಡಿದನ್ನ ಯಾವ ರೀತಿ ಅವ್ರು ಕವರ್ ಅಪ್ ಮಾಡಿದ್ರು ಅನ್ನೋದನ್ನ ನಾವು ಇವತ್ತು ನೋಡ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.